ಮಹೇಶ್ ತಿಮರೋಡಿಗೆ ಜೈಲ ಬೇಲ ಟೆನ್ಷನ್ ನಲ್ಲಿರುವಂತ ತಿಮರೋಡಿಗೆ ಬಿಪಿ ಸಮಸ್ಯೆ ಕೂಡ ಕಾಣಿಸಿಕೊಂಡಿದೆ. ಮಹೇಶ್ ಶೆಟ್ಟಿ ತಿಮರೋಡಿ ಜೈಲ ಬೇಲ ಏನು ಕೆಲವೇ ಕ್ಷಣಗಳಲ್ಲಿ ಗೊತ್ತಾಗುತ್ತೆ. ಟೆನ್ಷನ್ ನಲ್ಲಿರುವಂಥದ್ದು ತಿಮರೋಡಿ. ಸೊ ಬಿಪಿ ಸಮಸ್ಯೆ ಕಾಣಿಸ್ಕೊಂಡಿದೆ. ಬಿಪಿ ಹೆಚ್ಚಾದ ಕಾರಣಕ್ಕೆ ತಿಮರೋಡಿಗೆ ಚಿಕಿತ್ಸೆಯನ್ನ ಕೊಡಲಾಯಿತು. ಕೆಲ ಹೊತ್ತಲ್ಲೇ ತಿಮರೋಡಿಗೆ ಜೈಲ ಬೇಲ ಅನ್ನುವಂಥದ್ದು ಗೊತ್ತಾಗುತ್ತೆ. ಉಡುಪಿ ಜಿಲ್ಲಾ ಕೋರ್ಟ್ನಲ್ಲಿ ವಿಚಾರಣೆಯನ್ನ ಮಾಡಲಾಗಿರುವಂಥದ್ದು. ಉಡುಪಿ ನಗರ ಠಾಣೆಯಲ್ಲಿ ಪೊಲೀಸರು ವಿಚಾರಣೆಯನ್ನ ಮಾಡಿದ್ರು. ಈಗ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಲಾಗ್ತಾ ಇದೆ. ಈ ಸಂದರ್ಭದಲ್ಲಿ ಬಿಪಿ ಕಾಣಿಸ್ಕೊಂಡಿತ್ತು. ಆಸ್ಪತ್ರೆಗೆ ಕರ್ಕೊಂಡು ಹೋಗಲಾಗಿತ್ತು. ಚಿಕಿತ್ಸೆಯನ್ನ ಕೊಡಿಸಲಾಯಿತು. ಮತ್ತೆ ಕೋರ್ಟ್ಗೆ ಕರೆತರ್ತಾ ಇದ್ದಾರೆ. ಜೈಲ ಬೇಲ ಅನ್ನುವಂಥದ್ದು నేను ಕೆಲವೇ ಕ್ಷಣಗಳಲ್ಲಿ ಡಿಸೈಡ್ ಆಗುತ್ತೆ. ಬಿಜೆಪಿ ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿ BL ಸಂತೋಷ್ ಅವರ ವಿರುದ್ಧ ಅವಾಚ್ಯವಾಗಿ ನಿಂದಿಸಿದ್ದಾರೆ. ತೇಜೋವಧೆ ಮಾಡಲಾಗಿದೆ ಅನ್ನುವಂಥ ಪ್ರಮುಖ ಪ್ರಕರಣದಲ್ಲಿ ಅವರು ಅರೆಸ್ಟ್ ಆಗಿರುವಂಥದ್ದು. 14 ದಿನಗಳ ಕಾಲ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿತ್ತು. ಅದಾದ ನಂತರ ಜಾಮೀನಿಗೋಸ್ಕರ ಅಪ್ಲಿಕೇಶನ್ ಹಾಕಿದ್ದಾರೆ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಉಡುಪಿಯ ಪ್ರತಿನಿಧಿ ಗಣೇಶ್ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಗಣೇಶ, 3:40ಕ್ಕೆ ಕರ್ಕೊಂಡ್ಬರ್ತಾರೆ ಅಂತ ಹೇಳಲಾಗ್ತಾ ಇತ್ತು. ಈಗ ಆಲ್ರೆಡಿ 4:20 ಮೇಲಾಯಿತು. ಎಷ್ಟೊತ್ತಿಗೆ ವಾದ ಪ್ರತಿವಾದ ವಿಚಾರಣೆ ಎಲ್ಲ ಆರಂಭ ಆಗುತ್ತೆ? ಪ್ರತಿ ಒಂದು ಮಾಹಿತಿಯ ಪ್ರಕಾರ 3:40ಕ್ಕೆ ಈಗಾಗಲೇ ಬರಬೇಕಿತ್ತು. ಅಂದ್ರೆ ಬೆಳಗಿನ 11 ಗಂಟೆಗೆ ಸುಮಾರಾಗಿ ಪ್ರಾರಂಭವಾದ ವಿಚಾರಣೆ 3 ಹಂತದಲ್ಲಿ ಪೋಸ್ಟ್ಪೋನ್ ಆಗಿರುವಂತದ್ದು. 3:40ಕ್ಕೆ ಈಗಾಗಲೇ ಬರಬೇಕಿತ್ತು. ಆದ್ರೆ 4:40ಕ್ಕೆ ಬರ್ಬೋದು ಅನ್ನುವ ನಿರೀಕ್ಷೆ ಇರುವಂತದ್ದು. ಕಾರಣ ಇಷ್ಟೇ, ಈಗಾಗಲೇ ತಿಮರೋಡಿ ಅವರು ಹೆಲ್ತ್ ಪ್ರಾಬ್ಲಮ್ ಇಂದ ಅಂದ್ರೆ BP ವೇರಿಯೇಷನ್ ಇಂದ ಸರ್ಕಾರಿ ಆಸ್ಪತ್ರೆಗೆ ಅಡ್ಮಿಟ್ ಆಗಿರುವಂತದ್ದು. ಅಡ್ಮಿಟ್ ಅಲ್ಲ, ಅಲ್ಲಿ ಟ್ರೀಟ್ಮೆಂಟ್ ಪಡ್ಕೊಂತಿರುವಂತದ್ದು. ಆ ಕಾರಣಕ್ಕೆ ಸ್ವಲ್ಪ ವೇರಿಯೇಷನ್ ಆಗಿದೆ, ಹೈ BP ಆಗಿದೆ ಅನ್ನೋ ಕಾರಣಕ್ಕೆ ಅಲ್ಲೇ ವೈದ್ಯಕೀಯ ಚಿಕಿತ್ಸೆ ಮುಂದುವರಿಸಿಕೊಂಡಿರುವಂತದ್ದು. ಅಂದ್ರೆ 3:40ಕ್ಕೆ ಬರಬೇಕಾದ ತಿಮರೋಡಿ ಅವರು 4:40 ತನಕ ಬರಬಹುದು ಅನ್ನುವ ನಿರೀಕ್ಷೆ ಇರುವಂತದ್ದು. ಪೃಥ್ವಿ, ಓಕೆ, ಅಂದ್ರೆ ಅವ್ರು ಬಂದ ನಂತರ ಅಲ್ಲಿ ವಿಚಾರಣೆ ಆರಂಭ ಆಗುವಂಥದ್ದು ಅಥವಾ ಏನಾದರೂ ವಿಚಾರಣೆ ಆರಂಭ ಆಗಿ ತೀರ್ಪು ಮಾತ್ರ ಕಾಯ್ದಿರಿಸಿರೋದಾ? ಇಲ್ಲ ಪ್ರತಿ ಇನ್ನು ಅವರು ಬಂದ ನಂತರವೇ ಮತ್ತೆ ಕೋರ್ಟಿಗೆ ಪ್ರೊಡ್ಯೂಸ್ ಆಗ್ತಾರೆ. ಪ್ರೊಡ್ಯೂಸ್ ಆದ ನಂತರ ಮತ್ತೆ ವಿಚಾರಣೆ ಮುಂದುವರಿತದೆ. ಅಂದ್ರೆ ಇಲ್ಲಿ ತನಕ ಏನು ಪ್ರೋಗ್ರೆಸ್ ಆಗಿದೆ, ಅಲ್ಲಿ ಯಾವುದೇ ಜಾಮೀನು ಅರ್ಜಿ ವಿಚಾರಣೆ ಇಲ್ಲಿ ತನಕ ಆಗ್ಲಿಲ್ಲ ಅನ್ನುವಂಥದ್ದು. ಅಂದ್ರೆ ತಿಮರೋಡಿಯ ಪರ ವಕೀಲರು ಜಾಮೀನು ನೀಡಬೇಕನ್ನುವಂತ ಮನವಿಯನ್ನು ಕೋರ್ಟಿಗೆ ಮಾಡಿದ್ರು ಸಹ ಸರ್ಕಾರಿ ಅಭಿಯೋಗಕ್ಕೆ ಮೋಹಿನಿ ಮತ್ತೆ ಅವರಿಗೆ ಸಹಕಾರ ನೀಡಿರುವಂತ ಹೈಕೋರ್ಟ್ ವಕೀಲರ ಶಂಭು ಶರ್ಮಾ ಅವರು ಇದಕ್ಕೆ ಅಬ್ಜೆಕ್ಷನ್ ಮಾಡಿರುವಂತದ್ದು. ನಮಗೂ ಏನು ವಕಾಲತ್ ಮಾಡ್ಲಿಕ್ಕೆ ಅವಕಾಶ ಕೊಡಬೇಕು ಅನ್ನೋ ರೀತಿಯಲ್ಲಿ ಒಂದು ಚರ್ಚೆ ಮಾಡ್ತಿರುವಂತದ್ದು. ವಾದ ಪ್ರತಿವಾದ ಈ 3 ಹಂತದಲ್ಲಿ ನಡೆದಿರುವಂತದ್ದು. ಅಂದ್ರೆ 3:40ಕ್ಕೆ ಈ ವಾದವನ್ನು ಮುಂದುವರಿಸಿದಂಥದ್ದು. ಆದ್ರೆ ಇಲ್ಲಿ ತನಕ ಕೋರ್ಟಿಗೆ ಬರದ ಹಿನ್ನೆಲೆಯಲ್ಲಿ 3:40 ಹೋಗಿ 4:40ಕ್ಕೆ ಮತ್ತೆ ಕಂಟಿನ್ಯೂ ಆಗೋ ಸಾಧ್ಯತೆ ಇರುವಂತದ್ದು. ಪೃಥ್ವಿ, ಓಕೆ, ನೆಕ್ಸ್ಟ್ ಅಪ್ಡೇಟ್ ಆದಾಗ ಮಾಹಿತಿಯನ್ನು ಪಡ್ಕೊಳ್ತೀವಿ. ಧನ್ಯವಾದ ಗಣೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ. SIT ಇಂದ ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಅರೆಸ್ಟ್ ಆದಂತ ಹಿನ್ನೆಲೆಯಲ್ಲಿ ಮಾಸ್ಕ್ ಮ್ಯಾನ್ ಬಂಧನವನ್ನ ಸ್ವಾಗತ ಅಂತ ಹೇಳಿರುವಂಥದ್ದು ಗಿರೀಶ್ ಮಟ್ಟಣ್ಣವರ್. SIT ತನಿಖೆಯನ್ನ ಸರಿಯಾಗಿ ಮಾಡ್ತಾ ಇದೆ ಅಂತ ಹೇಳಿದ್ದಾರೆ. ಇವ್ರು ಸರಿಯಾಗಿ ಮಾಡ್ತಾ ಇದೆ ಅಂತ ಹೇಳಿದ್ರು ಅಷ್ಟೇ, ಸರಿಯಾಗಿ ಮಾಡ್ತಿಲ್ಲ ಅಂತ ಹೇಳಿದ್ರು ಅಷ್ಟೇ. SIT ಅಂತೂ ಕರೆಕ್ಟಾಗಿ ತನಿಖೆಯನ್ನ ಮಾಡ್ತಾ ಇದೆ, ಗೊಂದಲವನ್ನ ನಿವಾರಿಸುವಂತ ಕೆಲಸವನ್ನ ಮಾಡ್ತಾ ಇದೆ. ಈ ಸಂದರ್ಭದಲ್ಲಿ ಗಿರೀಶ್ ಮಟ್ಟಣ್ಣವರ್ ಏನು ಹೇಳಿಕೆ ಕೊಟ್ಟರು ನೋಡೋಣ. ಮಾಡಿದ ವಿಚಾರ ತಿಳಿತು, ಅದು ಒಳ್ಳೆ ವಿಷಯ, ಅದನ್ನು ನಾವು ಸ್ವಾಗತಿಸ್ತೇವೆ ಸರ್. ಷಡ್ಯಂತ್ರ ಏನಿದ್ರು ಅದನ್ನ SIT ಅವ್ರು ಹೇಳ್ತಾರೆ ಸರ್. ಆಮೇಲೆ ನಮಗೆ SIT ಕರೆದ್ರೆ ನಮಗೂ ಅವನಿಗೆ ಏನು ಸಂಬಂಧ ಸಂಪರ್ಕ ಅನ್ನೋದನ್ನು ಖಂಡಿತ ಎಲ್ಲರೂ ಕೂಡ ನಾವು ಹೇಳ್ತೀವಿ. ಅವರು ನಮಗೆ ಸಂಪರ್ಕ ಮಾಡಿದರೆ ಹೋಗಿ ಉತ್ತರ ಕೊಡ್ತೀವಿ. ಆನಂತರ ಇದು ಒಳ್ಳೆ ಬೆಳವಣಿಗೆ, ಏನು ಅರೆಸ್ಟ್ ಆಗಿದೆ ಅಲ್ಲ, ಅದು ಇಟ್ ಇಸ್ ಅ ವೆರಿ ಗುಡ್ ಡೆವಲಪ್ಮೆಂಟ್. ಮತ್ತು ನಾರ್ಕೋ ಅನಾಲಿಸಿಸ್ ಟೆಸ್ಟ್ ಕೂಡ ಆಗಬೇಕು ಅಂತ ನಾನು ಆಗ್ರಹಿಸ್ತೇನೆ. ಅದಕ್ಕೋಸ್ಕರನೇ ತನಿಖೆ ಮಾಡಿದರೆ ಅದಾಗುತ್ತೆ, ಅದೆಲ್ಲವೂ ಕೂಡ ರಿವೀಲ್ ಆಗುತ್ತೆ. ಯಾವುದು ಮುಚ್ಚುಮರೆ ಇಲ್ಲದಂಗೆ ಅದು ಜನರ ಮುಂದೆ ಬರುತ್ತೆ. ಇದುವರೆಗೂ ಕೂಡ ಅವ್ರು ಯಾರ ಮೇಲೆ ಆರೋಪ ಮಾಡಿದ್ದಾರೆ, ಆಸ್ತಿನಿಂದ ಕಳ್ಕೊಂಡಿದ್ದೀನಿ ಇಂಥವ್ರು ಕಸ್ಕೊಂಡಿದ್ದಾರೆ ಅಂತ ಹೇಳಿದ್ದಾರೆ, ಇದುವರೆಗೆ ಯಾರು ಪ್ರಶ್ನೆ ಮಾಡಿಲ್ಲ, ಅವ್ರನ್ನ ಎನ್ಕ್ವೈರಿ ಕರೆದಿಲ್ಲ. ಯಾಕೆ ನೀವು ಬರೀ ಅರ್ಧ ಸತ್ಯವನ್ನು ಹುಡುಕ್ತಾ ಇದ್ದೀರಿ? ಪೂರ್ತಿ ಸತ್ಯ ಬೇಕಂತ ಹೇಳಿದ್ರೆ ಆ ಪಾರ್ಟಿನೂ ಕೂಡ ಇದನ್ನ ಮಾಡಬೇಕು. ಇಲ್ಲ ನೋಡಿ, ಅದೆಲ್ಲ SIT ಉತ್ತರ ಕೊಡ್ತದೆ. ಫೇಲಿಯರು ಪಾಸು ಅದೆಲ್ಲ SIT ಉತ್ತರ ಕೊಡ್ತದೆ. ಖಂಡಿತ ಇದಕ್ಕೊಂದು ಜಯ ಸಿಗ್ತದೆ. SIT ಬಂಧಿಸಿದ್ದಾರೆ ಅಂಥೇಳಿ SIT ಮೇಲೆ ಯಾರು ಕೂಡ ಸಿಟ್ಟಾಗೋದು ಅಥವಾ ಆಕ್ರೋಶ ವ್ಯಕ್ತಪಡಿಸೋದು ಮಾಡಬೇಡಿ. ಯಾಕಂದರೆ SITಗೆ ಅದರದೇ ಆದಂಥ ವಿಧಾನ ಇದೆ, ಇನ್ವೆಸ್ಟಿಗೇಷನ್ ಪ್ಯಾಟರ್ನ್ ಇದೆ. SITಗೆ ಪೂರ್ತಿಯಾಗಿ ಕೆಲಸ ಮಾಡೋಕ್ಕೆ ಬಿಡಬೇಕು. ಸಾರ್ವಜನಿಕರು ಆಯಿತು, ಸರ್ಕಾರನೂ ಆಯಿತು. ದಯವಿಟ್ಟು SIT ಮೇಲೆ ಯಾವುದೇ ರೀತಿಯಾದಂಥ ಬ್ಲೇಮ್ ಮಾಡೋಕ್ಕೆ ಹೋಗಬೇಡಿ.